ನಮ್ಮ ಕಳೆದ ಒಂದು ಕಾರ್ಯಕ್ರಮದಲ್ಲಿ ನಾವು ಆಲೋಚನೆ ಮಾಡ್ತಾ ಬಂದ ಸಂಗತಿಗಳು ಯಾವ ರೀತಿಯಲ್ಲಿ ಈ ಕೊನೆಯ ದಿನಗಳಲ್ಲಿ ಸುಳ್ಳು ಬೋಧಕರ ಸಂಖ್ಯೆ ಹೆಚ್ಚಾಗ್ತದೆ ಮತ್ತು ಯಾವ ರೀತಿಯಲ್ಲಿ ಅವರ ಸ್ವಾರ್ಥದಿಂದ ಮತ್ತು ಕುಯುಕ್ತಿಗಳಿಂದ ದೇವಜನರನ್ನು ಮೋಸಗೊಳಿಸ್ತಾರೆ. ಇಂಥವರ ವಿಷಯದಲ್ಲಿ ನೀವು ದೂರವಾಗಿರಬೇಕೆಂಬಂಥ ಒಂದು ಎಚ್ಚರಿಕೆ ಮಾತು ಈ ಯೂದನು ಪ್ರತ್ಯೇಕವಾಗಿ 16ನೇ ವರ್ಷದಲ್ಲಿ ನಾವು ಅದನ್ನು ಆಲೋಚನೆ ಮಾಡಿದ್ದೇವೆ. ಮತ್ತು ಇದರ ಬಗ್ಗೆ ಎಷ್ಟು ಮಟ್ಟಿಗೆ ನಾವು ದೇವರ ಭಯದಲ್ಲಿ ಜೀವಿಸಬೇಕೆಂಬಂಥ ಒಂದು ಎಚ್ಚರಿಕೆ ಕರ್ತನು ನಮಗೆ ತಿಳಿಯಪಡಿಸಿದ್ದಾನೆ. ಇವತ್ತು ನಾವು ಮುಂದಿನ ವಾಕ್ಯಗಳನ್ನು ಗಮನಿಸೋಣ. ಸತ್ಯವೇದ ಇರುವುದಾದ ದಯಮಾಡಿ ಯೂದನ ಪತ್ರಿಕೆ 17ನೇ ವಚನ ಮತ್ತು 18ನೇ ವಚನದಲ್ಲಿರುವಂಥ ಸತ್ಯಗಳನ್ನು ನಾವು ಗಮನಿಸೋಣ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಏನಂದರೆ, ಪ್ರಿಯರೇ, ನೀವಾದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅಪೊಸ್ತಲರು ಮೊದಲು ಹೇಳಿದ ಮಾತುಗಳನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಭಕ್ತಿಗೆ ವಿರುದ್ಧವಾದ ತಮ್ಮ ಆಶಯಗಳನ್ನು ಅನುಸರಿಸಿ ನಡೆಯುವ ಕುಚೋದ್ಯಗಾರರು ಅಂತ್ಯಕಾಲದಲ್ಲಿ ಇರುವರೆಂದು ಅವರು ನಿಮಗೆ ಹೇಳಿದ್ದಾರಲ್ಲ. But you, beloved, remember the words which were spoken before by the apostles of our Lord Jesus Christ, how they told you that these would be mockers in the last time, who would walk according to their own ungodly lusts. ದೇವರು ಈ ಮಾತುಗಳನ್ನು ನಮಗೆ ಆಶೀರ್ವದಿಸಿಕೊಡಲಿ. ಏಕೆಂದರೆ ದೇವರ ವಾಕ್ಯ ಸತ್ಯತೆಗಳನ್ನು ನಾವು ಅದನ್ನು ನಮ್ಮ ಸ್ವಂತ ಜ್ಞಾನದಿಂದ ಮನುಷ್ಯನ ಆಲೋಚನೆಯಿಂದ ಗ್ರಹಿಸುವ ಸಾಧ್ಯತೆ ಇಲ್ಲ. ದೇವರಾತ್ಮನ ಸಹಾಯ ನಮಗೆಲ್ಲ ವಿಷಯದಲ್ಲಿ ಬೇಕಾಗಿರುವಾಗ ಕರ್ತನ ಸಹಾಯಕ್ಕಾಗಿ ನಾವು ಬೇಡಿಕೊಳ್ಳೋಣ. ನಮ್ಮ ಪ್ರೀತಿಯುಳ್ಳ ತಂದೆಯ ದೇವರೇ, ಯೂದನ ಪತ್ರಿಕೆ ಸ್ಪಷ್ಟವಾದ ರೀತಿಯಲ್ಲಿ ನಮ್ಮನ್ನು ಎಚ್ಚರಿಸುವಂಥದ್ದು ಮತ್ತು ಯಾವ ರೀತಿ ಜೀವಿಸಬೇಕು ಕೊನೆಯ ದಿನಗಳಲ್ಲಿ ಎಂಬುದನ್ನು ಅದು ನಮಗೆ ಹೆಚ್ಚಿನ ರೀತಿಯ ಸತ್ಯಗಳನ್ನು ತಿಳಿಯಪಡಿಸುವಾಗ ನಮ್ಮ ಆತ್ಮೀಯ ಕಣ್ಣುಗಳನ್ನು ತೆರೆಯ ಮಾಡು. ಯಾರ್ಯಾರು ಈ ದಿವಸ ವಾಕ್ಯಗಳನ್ನು ಕೇಳ್ತಿದ್ದಾರೆ, ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡು. ಕರ್ತನೆ, ಯಾರು ಮೋಸ ಹೋಗದಂತೆ, ಸೈತಾನನ ಬಲೆಗೆ ಬೀಳದಂತೆ, ಸುಳ್ಳು ಬೋಧಕರ ಒಂದು ಸ್ಥಿತಿಗೆ ಬೀಳದಂತೆ, ಕರ್ತನೆ ವಾಕ್ಯದ ಬೆಳಕಿನಲ್ಲಿ ಸತ್ಯತೆಯಲ್ಲಿ ನೆಲೆಗೊಂಡು ಫಲ ಬಿಡುವಂಥ ಜೀವಿತದಲ್ಲಿ ಒಬ್ಬೊಬ್ಬರನ್ನು ನೀನು ನಡೆಸು. ಈ ಸಮಯದಲ್ಲಿ ಕರ್ತನೆ, ನಿನ್ನ ಕೈಗೆ ನಮ್ಮೆಲ್ಲರನ್ನು ಒಪ್ಪಿಸಿದ್ದೇವೆ. ನಮ್ಮ ಪ್ರಾರ್ಥನೆ ಕೇಳಿದ್ದೀ, ಸ್ತೋತ್ರ. ಎಲ್ಲವನ್ನು ಯೇಸು ಕ್ರಿಸ್ತನ ಹೆಸರನ್ನು ನಾನು ಬೇಡ್ತೇನೆ ತಂದೆಯೇ, ಆಮೇನ್. ಇಲ್ಲಿ ಯೂದನ ಒಂದು ವಾಕ್ಯದ ಸತ್ಯಗಳನ್ನು ತಿಳಿಯಪಡಿಸುವಂಥ ರೀತಿಯನ್ನು ನೋಡುವಾಗ, ನಾವು ಪೇತ್ರನ ಪತ್ರಿಕೆಯನ್ನು ಓದುವಾಗಲೂ ಯೂದನ ಪತ್ರಿಕೆಯನ್ನು ಓದಬೇಕಾದರೆ ಹೆಚ್ಚು ಕಡಿಮೆ ಅದೇ ಒಂದು ಶೈಲಿಯಲ್ಲಿ ಬಂದಿದೆ ಎಂಬುದಾಗಿ ನಾವು ನೋಡ್ತೇವೆ. ಪ್ರತ್ಯೇಕವಾಗಿ ಇಲ್ಲಿ ಯೂದನು ಅದನ್ನು ಉಪಯೋಗಿಸುವಂಥ ರೀತಿಯಲ್ಲಿ ನೋಡ್ರಿ, ಅಲ್ಲಿ ಯಾವ ರೀತಿಯಲ್ಲಿ ದೇವಜನ ಸಂಬೋಧಿಸಿದ್ದಾನೆ. ಇಂದಿನ ಎಲ್ಲ ವಾಕ್ಯಗಳನ್ನು ನೋಡ್ತಾ ಬರಬೇಕಾದ್ರೆ ಅಲ್ಲಿ ನಡೆದಂಥ ಅನೇಕ ಘಟನೆಗಳು, ಒಡಂಬಡಿಕೆ ಕಾಲ ಆದಂಥ ಅನೇಕ ಘಟನೆಗಳನ್ನು ತಿಳಿಯಪಡಿಸಿ ಸುಳ್ಳು ಬೋಧಕರ ಬಗ್ಗೆ, ದೇವರ ಚಿತ್ತಕ್ಕೆ ಒಳಪಡದೆ ದೇವರಿಗೆ ತಿರುಗಿ ಬಿದ್ದಂಥ ಜನರು ಯಾವ ಕಾಲದಲ್ಲಿ ಇದ್ದರು, ಯಾವ ರೀತಿ ನಡ್ಕೊಂಡರು, ದೇವರ ಅಧಿಕಾರಕ್ಕೆ ಒಳಪಡದೆ ತಿರುಗಿ ಬಿದ್ದಂಥ ಸಂಗತಿಗಳು ಅನೇಕರ ಜೀವಿತಗಳಲ್ಲಿ ಅನೇಕ ವಿಷಯದಲ್ಲಿ ಅಲ್ಲಿ ಭಕ್ತಿಹೀನರ ಬಗ್ಗೆ ತಿಳಿಯಪಡಿಸೋ ಸಂಗತಿಗಳು ನೋಡ್ತೇವೆ. ಇದಾದ ನಂತರ ನಾವು ಪ್ರತ್ಯೇಕವಾಗಿ ಯೂದನು ತನ್ನ ದೇವ ಜನರಿಗೆ ಸಭೆಗೆ ತಿಳಿಸಬೇಕಾದಂಥ ಪ್ರಾಮುಖ್ಯವಾದ ವಿಷಯಗಳನ್ನು ಆತನು ಹೇಳಬೇಕಾದರೆ ಅಲ್ಲಿ ಉಪಯೋಗಿಸುವಂಥ ಶಬ್ದ ಅದು ಬಹು ಉತ್ತಮವಾದದ್ದು ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ ಉಪಯೋಗಿಸಿದ ಮಾತುಗಳು ನೋಡಿ ಗಮನಿಸಿಯಲ್ಲಿ ಆತನ ಭಾಷೆ ಎಲ್ಲ ಏನು ಅಂತ ಹೇಳಿದ್ರೆ, ಪ್ರಿಯರೇ, ಬಿಲವರ್ಡ್. ಆತನು ಹೇಳಬೇಕಾದ್ರೆ ಆತನ ಟೋನ್ ಚೇಂಜ್ ಆಯಿತು. ಈಗ ಏನಂತ ಹೇಳಿದ್ರೆ, ಅವನ ಗಮನ ಈಗ ಪ್ರತ್ಯೇಕವಾಗಿ ವಿಶ್ವಾಸಿಗಳ ಬಗ್ಗೆ, ದೇವರ ಮಕ್ಕಳ ಬಗ್ಗೆ ಯಾವ ರೀತಿಯಲ್ಲಿ ಅವರು ಜೀವಿಸಬೇಕು, ನಡ್ಕೊಳ್ಳಬೇಕು ಎಂಬುದನ್ನು ಮುಂದಿನ ಕೆಲವು ವಾಕ್ಯಗಳಲ್ಲಿ ಅವರಿಗೆ ಸ್ಪಷ್ಟವಾದಂಥ ತಿಳುವಳಿಕೆಯನ್ನು, ಜ್ಞಾನವನ್ನು, ಆತ್ಮನ ವಿಶೇಷ ನಡೆಸುವಿಕೆಗೆ ಅನುಸಾರವಾಗಿ ಕೆಲವು ಸತ್ಯಗಳನ್ನು ತಿಳಿಯಪಡಿಸಿರುವಂಥ ರೀತಿಯಲ್ಲಿ ನಾವು ನೋಡ್ತೇವೆ. ಅದರಿಂದ ಆತನು ಹೇಳುವಂಥ ಮಾತೇನೆಂದರೆ, ಅದು ಹೇಳುವ ಮಾತು 17ನೇ ವರ್ಷ ಹೇಳ್ತಿರೋ ಮಾತು, ಪ್ರಿಯರೇ, ನೀವಾದರೂ, ನಾನು ಹೇಳೋದು ನೋಡ್ರಿ, ನೀವಾದರೂ ಅಂತ ಹೇಳಬೇಕಾದ್ರೆ ಅಥವಾ ಒತ್ತಿ ಹೇಳಬೇಕಾದ್ರೆ ನೀವು ಅವರಾಗಿ ಇರಬೇಡ್ರಿ. ಅಂದರೆ ಹಿಂದಿನ ವಾಕ್ಯಗಳು ಹೇಳಿರುವಂಥ ಅನೇಕ ಕುಚೋದ್ಯಗಾರರು, ದೇವರಿಗೆ ಸಂಬಂಧ ಪಡೆದಿರ್ತಕ್ಕಂಥವ್ರ ಸಂಗತಿಗಳ ಬಗ್ಗೆ ಅವರು ಮಾಡಿದಂಥ ದೇವರ ದಂಡನೆಗೆ ಒಳಪಟ್ಟಂಥವ್ರ ಸಂಗತಿ ನೋಡಬೇಕಾದ್ರೆ ದೇವರವನು ಯಾವ ರೀತಿ ಶಿಕ್ಷಿಸ್ತಾನೆ ಎಂಬಂಥ ಸಂಗತಿಗಳನ್ನು ಆ ಹಿಂದಿನ ಎಲ್ಲ ವಾಕ್ಯಗಳಲ್ಲಿ ನೋಡ್ತೇವೆ. ಆದ್ದರಿಂದ ಅದನ್ನು ಹೇಳಬೇಕಾದ್ರೆ ನೀವಾದರೂ, ಅಂದರೆ ನಿಮ್ಮ ಜೀವಿತ ನೀವು ಭಾಳ ಪ್ರಾಮುಖ್ಯವಾಗಿ ತಿಳ್ಕೊಳ್ಬೇಕಾದಂಥ ಸಂಗತಿಗಳು ಏನು ಅಂತ ಹೇಳಬೇಕಾದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅಪೊಸ್ತಲರು ಮೊದಲು ಹೇಳಿದ
ಮಾತುಗಳನ್ನು ಜ್ಞಾಪಕ ಮಾಡಿಕೊಳ್ಳ್ರಿ. ಅವನು ಸಂಪೂರ್ಣವಾಗಿ ದೇವರ ಜನರ ದೃಷ್ಟಿಯನ್ನು ಏನು ಮಾಡ್ತಿದ್ದಾನೆ? ಯೇಸು ಕ್ರಿಸ್ತನ ವಾಕ್ಯಗಳಿಗೆ ಮತ್ತು ಯೇಸು ಕ್ರಿಸ್ತನು ತನ್ನ ಅಪೊಸ್ತಲರಿಗೆ ತಿಳಿಯಪಡಿಸಿದಂಥ ಮಾತುಗಳನ್ನು ಅವ್ರು ಹೇಳಿದಂಥ ರೀತಿ, ಶೈಲಿ, ಎಚ್ಚರಿಕೆ, ದೇವರ ವಾಕ್ಯದ ಸತ್ಯಗಳ ಕಡೆಗೆ ನೀವು ಗಮನ ಕೊಡಬೇಕು ಎನ್ನುವ ಸಂಗತಿಗಳು. ಇದನ್ನು ಅನೇಕ ವೇಳೆ ನಾವು ಪೇತ್ರ ಪತ್ರಿಕೆಯನ್ನು ಓದಬೇಕಾದ್ರೆ ಅದನ್ನು ಆಲೋಚನೆ ಮಾಡಿದ್ದೇವೆ. ಪ್ರಿಯರೇ, ಯಾಕೆ ಇಲ್ಲಿ ಯೂದನು ಅದನ್ನು ಒತ್ತಿ ಹೇಳ್ತಿದ್ದಾನೆ? ಅಂದರೆ ಅಪೊಸ್ತಲರು ಹೇಳಿದಂಥ ಮಾತುಗಳನ್ನು ನೀವು ಜ್ಞಾಪಕ ಮಾಡಿಕೊಳ್ಳ್ರಿ. ಯಾಕೆಂದರೆ ಈ ಅಪೊಸ್ತಲರು ದೇವರಾತ್ಮನಿಂದ ತುಂಬಲ್ಪಟ್ಟವರಾಗಿ, ಅಂದರೆ ಯೇಸು ಕ್ರಿಸ್ತನ ಜೊತೆ, ಅಂದರೆ ಯೇಸು ಕ್ರಿಸ್ತನ 3.5 ವರ್ಷ ಕಾಲದಲ್ಲಿ ಅವ್ರ ಜೊತೆಲಿದ್ದಂಥ ರೀತಿಯಲ್ಲಿ ನೋಡಬೇಕಾದ್ರೆ ಯೇಸು ಕ್ರಿಸ್ತನ ಹೇಳಿದಂಥ ಅನೇಕ ಸಂಗತಿಗಳು, ಸತ್ಯಗಳನ್ನು ಈಗ ಅವ್ರು ಏನಂದರೆ ಪಂಚಾಶತಮ ದಿವಸದಲ್ಲಿ ಪರಿಶುದ್ಧಾತ್ಮನ ಕಾರ್ಯ ಅವರು ಆದಂಥ ರೀತಿ ನೋಡುವಾಗ, ಪವಿತ್ರಾತ್ಮನ ತುಂಬಲ್ಪಟ್ಟವರಾಗಿ ಸಭೆಯ ಸ್ಥಾಪನೆ ಆದ ನಂತರ ದೇವರು ಅವ್ರ ವಿಶೇಷವಾದ ರೀತಿಯಲ್ಲಿ ಆತ್ಮನಿಗೆ ಅನುಸಾರವಾಗಿ ಉಪಯೋಗಿಸಿಕೊಂಡಂಥ ಸಂಗತಿ ನೋಡುವಾಗ ಸಭೆ ಏನಾಗಿದೆ? ಸತ್ಯಕ್ಕೆ ಆಧಾರವಾಗಿದೆ. ದೇವರು ವಿಶೇಷವಾಗಿ ಅಪೊಸ್ತಲರಿಗೆ ಕೊಟ್ಟಂಥ ಜವಾಬ್ದಾರಿಕೆಯಲ್ಲಿ ಸಭೆಯನ್ನು ಹೇಗೆ ಅವರು ಕಟ್ಟಿದರು ಮತ್ತು ಬೆಳೆಸಿದರು ಮತ್ತು ನಡೆಸ್ಕೊಂಡು ಬಂದರು. ಅದು ಹೇಳಿದಂಥ ಪ್ರತಿ ಮಾತುಗಳನ್ನು, ಅವ್ರು ಹೇಳಿದಂಥ ಮಾತುಗಳನ್ನು ಏನಂದರೆ ಗಮನಿಸಿರಿ, ಅದನ್ನು ಜ್ಞಾಪಕ ಮಾಡಿಕೊಳ್ಳ್ರಿ. ಅದರ ರೀತಿಯ ವಾಕ್ಯಗಳು ನಿಮ್ಮ ಜೀವಿತದಲ್ಲಿ ಯಾವಾಗಲೂ ಏನಂದರೆ ಅದು ಸ್ಥಿರವಾಗಿರಬೇಕೆನ್ನುವಂಥದ್ದು. ಒಂದು ವೇಳೆ ನಾವು ಕೇಳಬಹುದು, ಈ ಅಪೊಸ್ತಲರು ಹೇಳಿದಂಥ ಮಾತುಗಳು ಯಾವುದು? ಅದು ಎಲ್ಲಿ ನೋಡ್ತೇವೆ ನಾವು? ಪ್ರತ್ಯೇಕವಾಗಿ ನಾವು ಅಪೊಸ್ತಲರ ಕೃತ್ಯದಲ್ಲಿ ನಾವು ಅದನ್ನು ನೋಡಬೇಕಾದ್ರೆ, ಅಲ್ಲಿ ಪ್ರತ್ಯೇಕ ವಾಕ್ಯಗಳ ಪ್ರತಿ ಸಂಗತಿಗಳನ್ನು ಗಮನಿಸಬೇಕಾದ್ರೆ ಯಾವ ವಿಷಯದಲ್ಲಿ ಅವರು ಜ್ಞಾಪಕ ಕೊಟ್ಟಿದ್ದಾರೆ? ನಾವು ಪೌಲನ ಬಗ್ಗೆ ನಾವು ಆಲೋಚನೆ ಮಾಡಬೇಕಾದ್ರೆ ಅಪೊಸ್ತಲರ ಕೃತ್ಯ ನಾವು 20ನೇ ಅಧ್ಯಾಯದಲ್ಲಿ ಸಭೆಯ ಎಲ್ಲ ಹಿರಿಯರನ್ನು ಎಫೆಸದಲ್ಲಿ ಕರೆಯಿಸಿ ಆತನು ಹೇಳಬೇಕಾದ್ರೆ ಒಂದು ಮಾತು ಏನು ಹೇಳ್ತಿದ್ದಾನೆ? 29ನೇ ಗಮನಿಸಿ ನೋಡ್ರಿ. ಅಲ್ಲಿ ನಿಮ್ಮ ವಿಷಯದಲ್ಲಿಯೂ ಎಲ್ಲ ಇಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರ್ರಿ. ಮುಂದೆ ನೋಡ್ರಿ, ಇಲ್ಲಿ ನಾನು ಹೋದ ಮೇಲೆ, ಇಲ್ಲಿ ಯಾರು ಪೌಲನು ಹೇಳ್ತಿರುವಂಥ ಮಾತು ಏನಂದರೆ, ಸಭೆ ಹಿರಿಯರು ಎಲ್ಲರಿಗೂ ಹೇಳ್ತಿರುವಂಥ ಮಾತು, ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವುದೆಂದು ನಾನು ಬಲ್ಲೆನು. ನೋಡ್ರಿ, ಇಲ್ಲಿ ಪೌಲನು ಎಷ್ಟು ಹೇಳಿದಂಥ ಉಪಯೋಗಿಸಿದ ಸಂಗತಿ ಏನಂತ ಹೇಳಿದ್ರೆ, ಅವನಿಗೆ ಗ್ಯಾರಂಟಿ ಏನಂತ ಹೇಳಿದ್ರೆ, ನಾವು ಹೋದ ಮೇಲೆ ಅನೇಕ ಸುಳ್ಳು ಬೋಧಕರು ಬರ್ತಾರೆ. ಆತ ಏನು ಹೇಳ್ತಿದ್ದಾನೆ ನೋಡ್ರಿ ಮುಂದೆ ಅಲ್ಲಿ, ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವುದೆಂದು ನಾನು ಬಲ್ಲೆನು, ಅವು ಹಿಂಡನ್ನು ಕನಿಕರಿಸುವುದಿಲ್ಲ. ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರೆದ್ದು ವ್ಯತ್ಯಾಸ ಬೋಧನೆಗಳನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳಕೊಳ್ಳುವರು. 31ನೇ ವರ್ಷ, ಆದ ಕಾರಣ ನಾನು ಕಣ್ಣೀರು ಸುರಿಸುತ್ತಾ 3 ವರ್ಷ ಹಗಲಿರುಳು ಎಡೆಬಿಡದೆ ಪ್ರತಿಯೊಬ್ಬನಿಗೆ ಬುದ್ಧಿ ಹಿಡಿದನೆಂದು ನೀವು ಜ್ಞಾಪಕ ಮಾಡಿಕೊಂಡು ಎಚ್ಚರವಾಗಿರ್ರಿ. ಇದೇನಂತೆ ಪೌಲನು ಹೇಳ್ತಿದ್ದಾನೆ, ನೀವು ಜ್ಞಾಪಕ ಮಾಡಿಕೊಂಡು ಎಚ್ಚರವಾಗಿರ್ರಿ. ಎಂಥ ಒಂದು ಮಾತು ಹೇಳ್ತಿದ್ದಾನೆ ಅಂದರೆ, ಆತನ ಸಭೆಯ ವಿಷಯದಲ್ಲಿ ಏನಂದರೆ ಚಿಂತೆ ಯಾವ ರೀತಿ ಇತ್ತು? ದೇವರು ವಿಶೇಷವಾಗಿ ಪೌಲನನ್ನು ಕರೆದಂಥ ರೀತಿ, ಆರಿಸ್ಕೊಂಡಂಥ ರೀತಿಯಲ್ಲಿ ಪರಿಶುದ್ಧಾತ್ಮನ ಬಲದಲ್ಲಿ ಆತನು ಆಸಿಯಾ ಸೀಮೆಯಲ್ಲಿ ಮತ್ತು ಯುರೋಪ್ ಖಂಡದಲ್ಲಿ ನೋಡುವಾಗ ಸಭೆಗಳನ್ನು ಸ್ಥಾಪಿಸಿದಂಥ ರೀತಿಯಲ್ಲಿ ಅವರನ್ನು ಸತ್ಯದಲ್ಲಿ ನಡೆಸಿ, ಸಭೆಯಲ್ಲಿ ಜವಾಬ್ದಾರಿಕೆ ಹಿರಿಯರನ್ನು ನೇಮಿಸಿ ಯಾವ ರೀತಿ ನಡ್ಕೊಳ್ಳಬೇಕೆಂಬಂಥ ಪ್ರತಿಯೊಂದು ಸಂಗತಿಗಳನ್ನು ಒಂದು ಅಸ್ತಿವಾರ ಹಾಕಿದಂಥ ರೀತಿಯಲ್ಲಿ ಅದು ಯಾವ ರೀತಿ ಮುಂದುವರಿಯಬೇಕು, ದೂರದೃಷ್ಟಿಯುಳ್ಳವನಾಗಿ ಪೌಲನು ಆ ಸಭೆಯ ಹಿರಿಯರಿಗೆ ಮುಂದೆ ಯಾವ ರೀತಿ ಸಭೆಯನ್ನು ಕಾಪಾಡಿಕೊಳ್ಳಬೇಕು ಅದಕ್ಕೋಸ್ಕರ ಆತನು ಹೇಳ್ತಿದ್ದಾನೆ 28ನೇ ವರ್ಷದಲ್ಲಿ, ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಇಂಡಿನಲ್ಲಿ ಅಧ್ಯಕ್ಷರನ್ನಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲ ಇಂಡಿಯನ್ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರ್ರಿ. ನೋಡಿ, ಪೌಲನ ಒಂದು ದೊಡ್ಡ ಜವಾಬ್ದಾರಿಕೆಯ ಕಾರ್ಯವನ್ನು ಸಭಾ ಹಿರಿಯರಿಗೆ ವಹಿಸಬೇಕಾದ್ರೆ, ಹೇಳಬೇಕಾದ್ರೆ ಅವನಿದ್ದಂಥ ಎಂಥ ಒಂದು ಕನ್ಸರ್ನ್, ಪೌಲನಿದ್ದಂಥ ಒಂದು ದೊಡ್ಡ ಒಂದು ಏನಂದರೆ ಸಭೆಯ ವಿಷಯದಲ್ಲಿ ಹಿತಚಿಂತನೆಯುಳ್ಳವನಾಗಿ ಯಾವ ರೀತಿ ನಡೆಸ್ಕೊಂಡು ಹೋಗಬೇಕೆಂಬಂಥ ರೀತಿಯಲ್ಲಿ ಅವರನ್ನು ದೃಢಪಡಿಸಿ ಎಚ್ಚರಿಸಿ ಹೇಳಿದಂಥ ಮಾತುಗಳನ್ನು ಜ್ಞಾಪಕ ಮಾಡಿಕೊಳ್ಳ್ರಿ ಎಂಬುದಾಗಿ ಹೇಳಿದಂಥ ಮಾತನ್ನು ಅಲ್ಲಿ ನಾವು ನೋಡ್ತೇವೆ. ನಾವು ತಿರುಗಿ ನಾವು ಪೌಲನ ಬರೆದ ಪತ್ರಿಕೆ ಅಂದರೆ ತಿಮೋಥೆಯ ಪತ್ರಿಕೆಯಲ್ಲಿ ನಾವು ನೋಡುವಾಗಲೂ ಸಹ ಅಲ್ಲಿ 4ನೇ ಅಧ್ಯಾಯದಲ್ಲಿ ಮತ್ತು 1-2ರಲ್ಲಿ ನಾವು ನೋಡಬೇಕಾದ್ರೆ ಅಲ್ಲಿ ಅನೇಕ ಸಾರಿ ಅದನ್ನು ನಾವು ನೋಡಿದ್ದೇವೆ. 4ನೇ ಅಧ್ಯಾಯದಲ್ಲಿ ಆತ ಹೀಗೆ ಹೇಳ್ತಿದ್ದಾನೆ, 1 ತಿಮೋಥೆ 4:1-2ರಲ್ಲಿ, ಆದರೂ ಮುಂದಣ ದಿನಗಳಲ್ಲಿ
ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ಸುಳ್ಳು ಬೋಧಕರು ಬಂದು ಸ್ವಂತ ಮನಸ್ಸಿನಲ್ಲಿ ಅಪರಾಧಿಗಳೆಂಬ ಬರೆಯುಳ್ಳವರಾದರೂ ತಾವು ನೀತಿವಂತರೆಂದು ತೋರ್ಪಡಿಸಿಕೊಂಡು ಅವರನ್ನು ಮರಳುಗೊಳಿಸ್ತಾರೆ ಎಂಬುದಾಗಿ ಮುಂದಿನ ಅನೇಕ ವಾಕ್ಯಗಳನ್ನು ನಾವು ಎಂತೆಂಥ ರೀತಿಯ ಮರಳುಗೊಳಿಸ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಪೌಲನ ಕಾಲದಲ್ಲಿದ್ದಂಥ ಒಂದು ಸಂಗತಿಗಳು ಮತ್ತು ಈ 21ನೇ ಶತಮಾನದಲ್ಲಿ ನಾವು ಜೀವಿಸುವಂಥ ಈ ಕೊನೆಯ ದಿನಗಳಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬೇಗನೆ ಬರಲಿಕ್ಕಿರುವಂಥ ಸಮಯದಲ್ಲಿ ಅನೇಕ ಸಂಗತಿಗಳು, ಘಟನೆಗಳು, ಲೋಕದಲ್ಲಿ ಆಗ್ತಿರುವ ಸಂಗತಿಗಳು, ಸಭೆಯ ಮಧ್ಯದಲ್ಲಿ ಆಗ್ತಿರುವಂಥ ದುರ್ಬೋಧಕರು ತುಂಬಿರುವಾಗ ದೇವರ ವಾಕ್ಯದ ಸತ್ಯತೆ ಅನೇಕರಿಗೆ ತಿಳಿಯದೇ ಇರುವಂಥ ರೀತಿ ನೋಡುವಾಗ ದೇವರ ವಾಕ್ಯದ ಮಾತು ಏನು ಹೇಳ್ತಿದ್ದಾನೆ, ಅನೇಕರು ದೆವ್ವಗಳ ಬೋಧನೆಗಳಿಗೆ ಲಕ್ಷ್ಯ ಕೊಟ್ಟು ಅದೇನು ಲಕ್ಷ್ಯ ಕೊಟ್ಟು ಏನಾಗ್ತದೆ, ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗ್ತಾರೆ. ಪ್ರಿಯರೇ, ಆದ್ದರಿಂದ ನಾವು ಕೇಳುವಂಥ ಮಾತುಗಳು ಯಾರಿಂದ ದೇವರಾತ್ಮನಿಂದ ವಾಕ್ಯ ಹೇಳ್ತಿದ್ದಾರೋ, ಸೈತಾನಿಂದ ಪ್ರೇರಿತರಾಗಿ ತಮ್ಮ ತಲೆ ಜ್ಞಾನದಿಂದ ಹೇಳ್ತಿದ್ದಾರೋ, ಯಾವ ಆತ್ಮನ ಪ್ರೇರಣೆಯುಳ್ಳವರಾಗಿ ಈ ದಿನಗಳಲ್ಲಿ ದೇವರ ವಾಕ್ಯ ಸಂದೇಶ ಟಿ ವಿ ಆಗಿರ್ಬೋದು, ಸಭೆಯಲ್ಲಿ ಆಗಿರ್ಬೋದು, ಬೇರೆ ಯಾವುದೇ ಸ್ಪೆಷಲ್ ಮೀಟಿಂಗ್ ಆಗಿರ್ಬೋದು, ಈ ದಿವಸದಲ್ಲಿ ಅನೇಕ ರೀತಿಯ ಕಾರ್ಯಗಳು ನಾವು ದೇವರ ವಾಕ್ಯದ ನಿಮಿತ್ತ ಅನೇಕ ಸಂಗತಿಗಳು ನಡೀತಾ ಇದೆ. ಪ್ರಿಯರೇ, ಆದ್ದರಿಂದ ಎಚ್ಚರಿಕೆಯಾಗಿದ್ದು ನಾವು ದೇವರ ಆತ್ಮನ ಸಹಾಯದಿಂದ ಈ ಮಾತುಗಳು ದೇವರ ಆತ್ಮನ ಬಂದಿದ್ದೋ ಅಥವಾ ಸೈತಾನಿನ ಪ್ರೇರಿತರಾಗಿ ಮಾತಾಡ್ತಿದ್ದಾರೋ, ಸ್ವಂತ ಶಕ್ತಿ ಮನುಷ್ಯನ ಜ್ಞಾನದಿಂದ ಮಾತಾಡ್ತಿದ್ದಾರೋ, ಅದು ವಿವೇಚಿಸುವಂಥ ಒಂದು ಸಂಗತಿ ನಮಗೆ ಈ ದಿನಗಳ ದೇವರ ಜ್ಞಾನ ಬೇಕಾಗಿದೆ ಎಂಬುದಾಗಿ ನೋಡ್ತಾರೆ. ಅದರಿಂದ ಇಲ್ಲಿ ಪೌಲನು ಹೇಳಬೇಕಾದ್ರೆ 2 ತಿಮೋತಿ 3ನೇ ಅಧ್ಯಾಯದಲ್ಲೂ ಕೂಡ ಅದನ್ನೇ ಅದನ್ನು ಹೇಳ್ತಿದ್ದಾನೆ. 3ನೇ ಅಧ್ಯಾಯದಲ್ಲಿ 1ರಿಂದ 10 ನೋಡುವಾಗ, ನಾನು ಎಲ್ಲ ಓದೋಕ್ಕೆ ಹೋಗೋದಿಲ್ಲ, ಒಂದು ಮಾತು ಹೀಗೆ ಉಂಟು, ಆದರೆ ಕಡೇ ದಿವಸಗಳಲ್ಲಿ ಏನಂತೆ ಕಠಿಣ ದಿನಗಳು ಬರುವುದೆಂದು ತಿಳಿದುಕೋ. ಮನುಷ್ಯರು ಏನಾಗಿರ್ತಾರಂತೆ, ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚಿಕೊಳ್ಳುವವರು, ಅಹಂಕಾರಿಗಳು, ದೂಷಕರು, ತಂದೆ ಅವಿಧಿಯರು, ಉಪಕಾರ ನೆನೆಸಿದವರು, ದೇವ ಭಯ ಇಲ್ಲದವರು, ಮಮತೆ ಇಲ್ಲದವರು. ನಾವು ನೋಡ್ತಾ 19 ರೀತಿಯ ಜನರ ಬಗ್ಗೆ ಆತನು ಹೇಳ್ತಿದ್ದಾನೆ. ಅನೇಕರು ಒಂದು ರೀತಿಯಲ್ಲಿ ದೇವರ ಸೇವಕರು ಎಂಬುದಾಗಿ ಹೇಳುವಂಥ ರೀತಿಯಲ್ಲಿ ಓನ್ಲಿ ಔಟ್ವರ್ಡ್ ಶೋ, ದೇವರ ಸತ್ಯವೇದ ಇಟ್ಕೊಂಡು ಎಲ್ಲ ಸೇವಕರಲ್ಲ. ಪ್ರಿಯರೇ, ಇಲ್ಲಿ ಹೇಳ್ತಿರುವಂಥ ಮಾತು ಏನಂದರೆ, ಅಪೋಸ್ತರು ಹೇಳಿದಂಥ ಮಾತುಗಳನ್ನು ಜ್ಞಾಪಕ ಮಾಡಿಕೊಳ್ಳ್ರಿ. ದೇವರ ಆತ್ಮನು ಅವರ ಮೂಲಕವಾಗಿ ತಿಳಿಯಪಡಿಸಿದ ಸತ್ಯಗಳು ಕೊನೆಯ ದಿನಗಳಲ್ಲಿ ಎಂತೆಂಥ ಸ್ಥಿತಿ, ಎಂತೆಂಥ ಜನರು ಇರ್ತಾರೆ, ಬರ್ತಾರೆ, ಮೋಸ ಮಾಡ್ತಾರೆ. ಅನೇಕರು ದೆವ್ವಗಳ ಬೋಧೆ ಒಳಪಡುವ ಅದೇನಾಗ್ತದೆ, ಕ್ರಿಸ್ತ ನಂಬಿಕೆಯಲ್ಲಿ ಭ್ರಷ್ಟರಾಗ್ತಾರೆ. ಇದು ನಾನಾ ರೀತಿಯಲ್ಲಿ, ಅಂದರೆ ಸೈತಾನನ ಕುಯುಕ್ತಿಗಳು ನಾನಾ ರೀತಿ, ಸಭೆಯ ಮಧ್ಯದಲ್ಲಿ ಸೈತಾನ ಇದನ್ನು ಕಾರ್ಯ ಮಾಡ್ತಿರುವಂಥದ್ದು, ವ್ಯತ್ಯಾಸದ ಬೋಧನೆಗಳು. ಸೈತಾನ ಸುಮ್ಮನೆ ನಿದ್ರೆ ಮಾಡ್ತಾ ಇಲ್ಲ ಪ್ರಿಯರೇ ಈ ದಿನಗಳಲ್ಲಿ. ಸೈತಾನ ಯಾಕೆಂದರೆ ತನ್ನ ಕಾಲ ಸಮೀಪ ಆಯಿತು, ನಿತ್ಯ ನಾಶ ಹೋಗುವಂಥ ಸಮಯ ಹತ್ತಿರವಾಯಿತು. ಅದಕ್ಕೋಸ್ಕರ ಏನಂದರೆ ನಾನಾ ರೀತಿಯಲ್ಲಿ ಈ ದಿನಗಳಲ್ಲಿ ಜನರಲ್ಲಿ ದುರ್ಬೋಧನೆಯನ್ನು ತರುವಂಥ ಸಂಗತಿಗಳು, ವ್ಯತ್ಯಾಸ ಬೋಧನೆಗಳು ನಾನಾ ರೀತಿಯ ನಡೆಯುವ ಸಾಧ್ಯತೆ ಉಂಟು ಎಂಬುದಾಗಿ ನೋಡ್ತೇವೆ. ಅದಕ್ಕೋಸ್ಕರ ಯೋಹಾನ ಪತ್ರಿಕೆ ನೋಡಿ, ಯೋಹಾನ ಬರೆದಂಥ 1ನೇ ಪತ್ರಿಕೆ 4ನೇ ಅಧ್ಯಾಯ, ಅಲ್ಲಿ ಯೋಹಾನನು ಕೂಡ ಅಂದರೆ ಆ ವಿಷಯವನ್ನು ತಿಳಿಯಪಡಿಸಿರುವಂಥ ಸಂಗತಿಗಳನ್ನು ನಾವು ಯೋಹಾನ ಪತ್ರಿಕೆಯನ್ನು ಧ್ಯಾನ ಮಾಡಿದಾಗ ಅದನ್ನು ಆಲೋಚನೆ ಮಾಡಿದ್ದೇವೆ. ಅದರಲ್ಲಿ ಇರುವಂಥ ಮಾತು ನೋಡಿ ಗಮನಿಸಿ, ಅಲ್ಲಿ 4ನೇ ಅಧ್ಯಾಯ 1ನೇ ವಚನದಲ್ಲಿ ಹೀಗೆ ಉಂಟು. ಏನಂದರೆ, ಪ್ರಿಯರೇ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಕ್ಕೆ ಬಂದಿರುವುದರಿಂದ ನೀವು ಆತ್ಮದ ಎಲ್ಲ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳೋ ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಿಕೊಳ್ಳಬೇಕು. ಪ್ರೇರಿಸುವಂಥವನು ದೇವರ ಆತ್ಮನೇ ಎಂದು ತಿಳಿದುಕೊಳ್ಳುವುದಕ್ಕೆ ಲಕ್ಷಣವೇನೆಂದರೆ ಎಂಬುದಾಗಿ ಅಲ್ಲಿ ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರಿತವಾದದ್ದು. ಮುಂದೆ ಕೆಲವು ಸಂಗತಿಗಳನ್ನು ನೋಡ್ತೇವೆ. ಅಲ್ಲಿ ಯಾವ ರೀತಿ ಕ್ರಿಸ್ತ ವಿರೋಧಿ ಆತ್ಮ ಹೇಗಿರ್ತದೆ, ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತ ನಂಬದೇ ಹೋದಂಥ ಸಂಗತಿಗಳು, ಕೆಲವು ಸತ್ಯಗಳನ್ನು ನೋಡ್ತೇವೆ. ಅಂದರೆ ಟೆಸ್ಟ್ ದ ಸ್ಪಿರಿಟ್ಸ್. ನಾವು ಎಲ್ಲ ಆತ್ಮಗಳಿದೆ, ಎಲ್ಲ ವಾಕ್ಯ ಹೇಳಬೇಕಾದ್ರೆ ದೇವರು ಅನೇಕರು ಈ ದಿನಗಳಲ್ಲಿ ಸುಳ್ಳು ಪ್ರವಾದಿಗಳು, ಸುಳ್ಳು ಬೋಧಕರು ಇರುವುದರಿಂದ ಅವ್ರು ಹೇಳುವಂಥ ಎಲ್ಲ ನುಡಿಗಳನ್ನು ನಂಬಬೇಡ್ರಿ.
ಯಾವಾಗಲೂ ಏನಂದರೆ ಬೆರೆಯದವರು ಏನಂದರೆ ಅವ್ರು ಯಾವಾಗಲೂ ಏನಂದರೆ ಈ ದೇವರ ವಾಕ್ಯದ ಅವ್ರು ಹೇಳುವಂಥ ಮಾತು ಸತ್ಯವೋ ಇಲ್ಲೋ ಎಂಬುದನ್ನು ಶಾಸ್ತ್ರಗಳನ್ನು ಪರಿಶೋಧಿಸಿ ತಿಳಿದುಕೊಳ್ತಾ ಇದ್ದರು. ಪ್ರಿಯರೇ, ದೇವರಾತ್ಮನ ಒಂದು ಕಾರ್ಯ, ನಮ್ಮ ದೇವರಾತ್ಮನ ಮೂಲಕವಾಗಿ ಬರೆಸಿಟ್ಟಿರುವಂಥ ಜೀವಳ ವಾಕ್ಯ, ಇದಕ್ಕೆ ಯಾವುದೇ ವಿರುದ್ಧವಾಗಿ ಮಾತಾಡುವಂಥ ವ್ಯಕ್ತಿಗಳಾಗಲಿ ದೇವರ ವಾಕ್ಯದ ಸತ್ಯಗಳಿಗೆ ಅನುಗುಣವಾಗಿ ಮಾತಾಡದೆ ಮಿತಿಮೀರಿ ತಮ್ಮದೇ ಆದಂಥ ಆಲೋಚನೆಗಳು, ತಮ್ಮ ಎಕ್ಸ್ಪೀರಿಯನ್ಸ್ಗಳು ಅನೇಕ ವೇಳೆ ದೇವರ ವಾಕ್ಯಕ್ಕೆ ಅನುಕೂಲವಾಗದೆ ಸರಿ ಇಲ್ಲದಂಥ ಸಂಗತಿಗಳನ್ನು ನಾವು ನಂಬದೇ ಕೂಡದು, ಒಪ್ಪಲೇ ಕೂಡದು ಎಂಬುದಾಗಿ ನೋಡ್ತೇವೆ. ಈ ದಿನಗಳಲ್ಲಿ ದೇವರಾತ್ಮನ ತಿಳಿಯಪಡಿಸಿದ್ದಾನೆ. ನಾನಾ ವಿಷನ್ಗಳು ಕಂಡಿದ್ದೇನೆ. ನಾನಾ ರೀತಿಯಲ್ಲಿ ಈ ದಿವಸದಲ್ಲಿ ಸೈತಾನ ಉಪಯೋಗಿಸುವಂಥ ಸಂಗತಿಗಳು, ಶಬ್ದಗಳು ನಾನಾ ರೀತಿಯಲ್ಲಿ ಅಂದರೆ ಮೋಸಕ್ಕೆ, ಸುಳ್ಳಿಗೆ ಒಳಪಡಿಸುವಂಥ ಸಂಗತಿಗಳನ್ನು ನೋಡ್ತೇವೆ. ಯೇಸು ಕ್ರಿಸ್ತನಿದ್ದ ಸಮಯದಲ್ಲಿ ಯೇಸು ಕ್ರಿಸ್ತನ ಆ ರೀತಿ ಹೇಳಿದ್ದಾನೋ, ಅಪೊಸ್ತಲರ ರೀತಿ ಹೇಳಿದ್ದಾರೋ ಜ್ಞಾಪಕ ಮಾಡಿಕೊಳ್ಳ್ರಿ. ಈ ದಿವಸದಲ್ಲಿ ಅನೇಕ ವೇಳೆ ದೇವರ ವಾಕ್ಯದ ಸತ್ಯತೆಗೆ ಅನುಸಾರವಾಗಿ ನಡೆದುಕೊಳ್ಳದೆ ಅನೇಕ ವೇಳೆ ತಮ್ಮದೇ ಆದಂಥ ಆಲೋಚನೆಗಳು, ಅಭಿಪ್ರಾಯಗಳು, ಜನರಿಂದ ಹಣವನ್ನು ಸಂಪಾದಿಸೋದಕ್ಕೋಸ್ಕರ ಏನು ಮಾಡಬೇಕು ನಾನಾ ರೀತಿಯಲ್ಲಿ ನಾನಾ ಶಬ್ದಗಳನ್ನು, ನಾನಾ ಮಾತುಗಳನ್ನು ಹೇಳಿ ಮೋಸಪಡಿಸುವಂಥ ಅನೇಕ ಸುಳ್ಳು ಬೋಧಕರು, ಸುಳ್ಳು ಸಹೋದರಿದ್ದಾರೆ ಈ ಲೋಕದಲ್ಲಿ. ದೇವರ ವಾಕ್ಯದ ಅದಕ್ಕೋಸ್ಕರ ವಾಕ್ಯದ ಸತ್ಯತೆಗಳು ಏನುಂಟು, ನಾವು ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕಾದರೆ, ಸತ್ಯ ನೆಲೆಗೊಳ್ಳಬೇಕಾದ್ರೆ ದೇವರ ವಾಕ್ಯ ನಮಗೇನು ಬೋಧಿಸ್ತದೆ, ದೇವರ ವಾಕ್ಯದ ಸತ್ಯತೆಗಳು ಏನು ಹೇಳ್ತದೆ, ಅದರ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆ, ಜ್ಞಾನ ದೇವರೇ ಅನುಗ್ರಹಿಸು ಎಂಬುದಾಗಿ ನಾವು ನೋಡ್ತೀವಿ. ಇಲ್ಲದೆ ಹೋದರೆ ಅನೇಕ ವೇಳೆ ನಾವು ಮೋಸಕ್ಕೆ ಹೋಗುವಂಥ ಸಾಧ್ಯತೆ ಉಂಟು. ಅದರಿಂದ ದೇವರ ವಾಕ್ಯದ ಸತ್ಯತೆ ಒಳಪಡಬೇಕು. ಅದಕ್ಕೋಸ್ಕರ ಯೋಹಾನನು ಈ 4ನೇ ಅಧ್ಯಾಯದಲ್ಲಿ ಹೇಳಬೇಕಾದ್ರೆ ಏನಂದರೆ, ಆ ಆತ್ಮದ ಎಲ್ಲ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದಗಳು ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಿರಿ. ಇದು ತಪ್ಪಲ್ಲ, ಇದು ಪಾಪ ಅಲ್ಲ. ಇದು ದೇವರ ವಾಕ್ಯದ ಸತ್ಯತೆಗಳನ್ನು ಏನಂತ ಅನೇಕ ಇದನ್ನು ಯಾರು ಇದು ಮಾಡಬಾರ್ದು ಯಾವ ವಿಷಯಗಳಲ್ಲಿ ಅಂತ ಅನೇಕ ಸಹಿತ ತರ್ತಾರೆ ಅನೇಕ ಆಲೋಚನೆಗಳನ್ನು. ಆದರೆ ದೇವರ ವಾಕ್ಯದ ಸತ್ಯತೆಗಳಲ್ಲಿ ನಾವು ನೋಡುವಾಗ, ಅದರ ಜ್ಞಾನ ತಿಳುವಳಿಕೆ ಇರುವಾಗ, ಆ ಸೂಕ್ಷ್ಮತೆ ದೇವರು ಕೊಡುವಂಥ ಸಮಯದಲ್ಲಿ ಅದು ಪರಿಶೋಧಿಸಿ ಅರ್ಥ ಮಾಡಿಕೊಳ್ಳುವ ತಿಳ್ಕೊಳ್ಳುವಾಗ ಯಾವುದೇ ಸಂಗತಿಗಳು ಆತ್ಮನಿಂದ ನಡೆಸಲ್ಪಡದೆ ಹೋದ. ನೋಡ್ರಿ, ದೇವರು ತನ್ನ ಆತ್ಮ ನಮಗೆ ಕೊಟ್ಟಿದ್ದಾನೆ. ಪರಿಶುದ್ಧಾತ್ಮ ನಮ್ಮ ಇರುವಂಥ ಸಂಗತಿ ಅಂದರೆ ಪರಿಶುದ್ಧಾತ್ಮ ನಮ್ಮನ್ನು ಸಕಲ ಸತ್ಯಕ್ಕೆ ನಮ್ಮನ್ನು ಸೇರಿಸಿ ಪ್ರತಿಷ್ಠೆ ಮಾಡುವ ಆತನು. ನಾವು ಯೋಹಾನ ಸುವಾರ್ತೆ ಅದನ್ನು ಪ್ರತ್ಯೇಕವಾಗಿ ನಾವು ನೋಡ್ತೇವೆ. ಯೇಸು ಕ್ರಿಸ್ತ ಹೇಳಬೇಕಾದ್ರೆ ನಾನು ಸತ್ಯದ ಆತ್ಮ ಕಳಿಸ್ಕೊಡ್ತಾನೆ. ಅವನು ಏನು ಮಾಡ್ತಾನೆ, ಸತ್ಯದ ಆತ್ಮನ ಬಂದಾಗ ಎಲ್ಲವನ್ನು ತಿಳಿಯಪಡಿಸ್ತಾನೆ, ನನ್ನನ್ನೇ ಮಯಪಡಿಸ್ತಾನೆ. ಯೇಸು ಕ್ರಿಸ್ತನನ್ನು ಮಹಿಮೆಪಡಿಸದೆ ಯಾವ ವ್ಯಕ್ತಿಯನ್ನು ಮಯಪಡಿಸೋದಾದರೆ ಅವನು ಸುಳ್ಳು ಬೋಧಕ, ಕ್ರಿಸ್ತ ವಿರೋಧಿ ಆತ್ಮ ಎಂದು ತಿಳ್ಕೊಳ್ಬೇಕು. ಅನೇಕ ವೇಳೆ ಈ ದಿವಸದಲ್ಲಿ ನಾವು ಯೇಸು ಕ್ರಿಸ್ತನನ್ನು ಮಹಿಮೆಪಡಿಸುವ ಬದಲು, ಯೇಸು ಕ್ರಿಸ್ತನಿಗೆ ಘನತೆ ಮಹಿಮೆ ಸಲ್ಲಿಸುವ ಬದಲು ಅನೇಕ ವೇಳೆ ಪ್ರೀಚರ್ಸ್, ಸೋಕಾಲ್ಡ್ ಏನಂದರೆ ಅನೇಕ ಸೇವಕರು ತಾವು ಎಲ್ಲದರಲ್ಲೂ ನಾನು ಎಂಬುದ ರೀತಿಯಲ್ಲಿ ಸೈತಾನ ಏನು ಮಾಡ್ತಾರೆ, ಅವ್ರನ್ನ ಇಂಪೋಸ್ ಮಾಡುವಂಥ ಸಂಗತಿಗಳು ಇಲ್ಲ ಪ್ರಿಯರೇ. ಅದಕ್ಕೆ ಪೌಲ ಹೇಳ್ತಾನೆ, ನನ್ನ ಕರ್ತನಾದ ಯೇಸು ಕ್ರಿಸ್ತನ ಹೊರತು ಬೇರೆ ಹೆಚ್ಚಳ ಪಡುವುದು ಬೇಡವೇ ಬೇಡ ಎಂಬುದಾಗಿ ಆತನು ಹೇಳ್ತಿದ್ದಾನೆ. ಫಿಲಿಪ್ಪಿ ಪತ್ರಿಕೆ ಓದಬೇಕಾದ್ರೆ ಎಲ್ಲ ವಿಷಯದಲ್ಲಿ ಕ್ರಿಸ್ತ ಯೇಸುವಿನಲ್ಲಿದ್ದವನಾಗಿ ಕಂಡು ಬರಬೇಕು. 1 ಕೊರಿಂಥ 2ನೇ ಅಧ್ಯಾಯದಲ್ಲಿ ಬೇರೆ ಯಾವುದೂ ಅಲ್ಲ, ಶಿಲುಬೆ ಹಾಕಿಸಲ್ಪಟ್ಟದ್ದು ಯೇಸು ಕ್ರಿಸ್ತನನ್ನೇ ಮಯಪಡಿಸಬೇಕು. ನೋಡ್ರಿ, ಯಾವಾಗ ಒಬ್ಬನು ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಐಕ್ಯವಾಗಿರ್ತಾನೋ, ಕ್ರಿಸ್ತನಲ್ಲಿ ಐಕ್ಯವಾಗಿರುವಾಗ ನಮ್ಮ ಜೀವಿತದ ಗುರಿ ಏನಂತ ಹೇಳಿದ್ರೆ, ನಮ್ಮ ವ್ಯಕ್ತಿಯ ಜೀವಿತದಲ್ಲಿ, ನನ್ನ ಪ್ರಸಂಗದಲ್ಲಿ, ನನ್ನ ಮಾತಿನಲ್ಲಿ, ಎಲ್ಲ ನನ್ನ ಶೈಲಿಯಲ್ಲಿ ಯೇಸು ಕ್ರಿಸ್ತನನ್ನೇ ಪ್ರತಿಬಿಂಬಿಸಬೇಕೇ ಹೊರತು ಬೇರೆ ಯಾವುದೂ ಅಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಅದರಿಂದ ಈ ವಾಕ್ಯದ ಸತ್ಯತೆಗಳನ್ನು ಗಮನಿಸಿದ್ದೇವೆ. ಮತ್ತು ಪೇತ್ರ ಪತ್ರಿಕೆ ನೋಡಿ, 2ನೇ ಪೇತ್ರ ಪತ್ರಿಕೆ 3ನೇ ಅಧ್ಯಾಯ, ಅದನ್ನು ಆಲೋಚನೆ ಮಾಡಿದ್ದೇವೆ. ಅದು 2ನೇ ಪೇತ್ರ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ ಅಲ್ಲಿ 1-2 ನೋಡಿ ಗಮನಿಸಿ. ಅಲ್ಲಿ, ಪ್ರಿಯರೇ, ನಿಮಗೀಗ ಬರೆಯುವುದು 2ನೆಯ ಪತ್ರಿಕೆ. ಪರಿಶುದ್ಧ ಪ್ರವಾದಿಗಳು ಪೂರ್ವದಲ್ಲಿ ಹೇಳಿದ ಮಾತುಗಳನ್ನು ಕರ್ತನಾದ ರಕ್ಷಕನು ನಿಮ್ಮ ಅಪೊಸ್ತಲರ ಮೂಲಕ ಕೊಟ್ಟ ಅಪ್ಪಣೆಯನ್ನು ನೀವು ಜ್ಞಾಪಕ ಮಾಡಿಕೊಳ್ಳಬೇಕೆಂದು ಈ 2 ಪತ್ರಿಕೆಗಳು ನೀವು ಜ್ಞಾಪಕ ಕೊಟ್ಟು ನಿಮ್ಮ ಸರಳ ಮನಸ್ಸನ್ನು ಪ್ರೇರೇಪಿಸಿದ್ದೇನೆ. ಪೇತ್ರನು ಹೇಳುವಂಥ ಒಂದು ಸಂಗತಿ, ಎಂಥ ಒಂದು ಮಾತನಲ್ಲಿ ತಿಳಿಯಪಡಿಸಿ ದೇವಜನರಿಗೆ, ಸಭೆಗೆ ಅವರನ್ನು ಪ್ರಬೋಧಿಸಿ ಹೇಳುವಂಥ ಮಾತು ಅಂದರೆ ನಾವು ಆ ಮಾತು ಜ್ಞಾಪಕ ಮಾಡಿಕೊಳ್ಬೇಕು.
ನಿಮಗೆ ಜ್ಞಾಪಕ ಕೊಟ್ಟು ನಿಮ್ಮ ಸರಳವನ್ನು ಪ್ರೇರೇಪಿಸಿ, ಅಂದರೆ ನೀವು ಆ ಸತ್ಯದಲ್ಲಿ ನೆಲೆಗೊಳ್ಳಬೇಕೆಂಬ ರೀತಿಯಲ್ಲಿ ಆತನು ತಿಳಿಯಪಡಿಸಿದ್ದಾನೆ. ಇದು ಭಾಳ ಪ್ರಾಮುಖ್ಯವಾದ ಸಂಗತಿ ಪ್ರಿಯರೇ. ದೇವರ ವಾಕ್ಯದ ಅನೇಕ ಭಾಗದಲ್ಲಿ ನಾವು ನೋಡಬೇಕಾದರೆ ದೇವರು ಉಪಯೋಗಿಸಿದ ವ್ಯಕ್ತಿಗಳಲ್ಲಿ, ದೇವರ ಮಕ್ಕಳಲ್ಲಿ, ಅಪೊಸ್ತಲರಲ್ಲಿ ನಾವು ನೋಡುವಾಗ ಅಲ್ಲಿ ಇದ್ದಂಥ ಒಂದು ಸಂಗತಿ, ದೇವರ ಜನರು, ದೇವರ ಮಕ್ಕಳು ಕೊನೆಯವರೆಗೂ ನಂಬಿಕೆಯಲ್ಲಿ ದೃಢವಾಗಿ ನಾವು ಇರಬೇಕು. ನೀವು ನಿಂತಿರುವುದಾದರೆ, ನಂಬಿಕೆ ಇರುವುದಾದರೆ ಅದೇ ನಿಮಗೆ ಸಂತೋಷ. ಪೌಲು ಅದನ್ನು ಅನೇಕ ಸಾರಿ ಹೇಳ್ತಿದ್ದಾನೆ. ಗಾಳಿಯಿಂದ ಅತ್ತಿತ್ತ ತಿರುಗುವಂಥ ಸ್ಥಿತಿ ನಿಮ್ಮಲ್ಲಿ ಹಾಕೂಡ್ದು, ದುರ್ಬೋಧನೆಗಳು ಒಳಪಡ್ಕೂಡ್ದು, ಅದನ್ನು ಅನೇಕ ರೀತಿ ತಿಳಿಯಪಡಿಸಿದ್ದಾನೆ. ದುರ್ಬೋಧಕರ ವಂಚನೆಗೆ ಒಳಗಾಗದೆ ನೀವು ದೇವರ ವಾಕ್ಯ ಸತ್ಯತೆ ನೆಲೆಗೊಳ್ಳ್ರಿ, ದೃಢ ನಿಲ್ರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳುವಂಥ ಮಾತುಗಳು ಪ್ರಿಯ. ಆದ್ದರಿಂದ ಯಾಕೆ ಈ ಮಾತನ್ನು ತಿಳಿಯಪಡಿಸಿದ್ದೇನೆ, ನಮ್ಮ ಈ ಒಂದು ಯೂದನ ಪತ್ರಿಕೆಯನ್ನು ಧ್ಯಾನ ಮಾಡಬೇಕಾದ್ರೆ ನಮಗಿರುವಂಥ ಒಂದು ಪ್ರತ್ಯೇಕವಾದಂಥ ಒಂದು ಎಚ್ಚರಿಕೆ ಮಾತು ಯೂದನ ಯಾಕೆ ಕೊಡ್ತಿದ್ದಾನೆ ಅಂತ ಹೇಳಿದ್ರೆ, ನಾವು ದೇವರ ವಾಕ್ಯದ ಸತ್ಯತೆಯಲ್ಲಿ ನೆಲೆಗೊಂಡು ನಾವೇನಂತ ದೃಢವಾಗಿ ನಿಲ್ಲಬೇಕು. ಮತ್ತು ನಾವು ದುರ್ಬೋಧಕರಿಗೆ ಒಳಪಡದೆ, ಸೈತಾನ ಆಲೋಚನೆಗೆ ಒಳಪಡದೆ ನಾವು ಸತ್ಯದ ನೆಲೆಗೊಂಡು ನಾವು ಜೀವಿಸಬೇಕೆಂಬಂಥ ಒಂದು ಸಂಗತಿಯನ್ನು ತಿಳಿಯಪಡಿಸಿದ್ದಾನೆ. ನಾವು ಮುಂದೆ ಅದಕ್ಕೆ ನೋಡಬೇಕಾದ್ರೆ ಏನು ಹೇಳ್ತಿದ್ದಾನೆ ಅಂತ ಹೇಳಿದ್ರೆ, ಇದರಲ್ಲಿ ಪ್ರತ್ಯೇಕ ವಾಕ್ಯದಲ್ಲಿ ನಾವು ಆಲೋಚನೆ ಮಾಡ್ತಿರುವಂಥ ಸಂಗತಿಗಳು ನೋಡಬೇಕಾದ್ರೆ ಇಲ್ಲಿ ಇರುವಂಥ ಸಂಗತಿ, ಅನೇಕರು ಏನಂತ ಹೇಳಿದ್ರೆ ಅಪೊಸ್ತಲರು ಹೇಳಿದಂಥ ಮಾತು ಜ್ಞಾಪಕ ಮಾಡಿಕೊಳ್ಳ್ರಿ. ಆಮೇಲೆ ಭಕ್ತಿಗೆ ವಿರುದ್ಧವಾಗಿ ತಮ್ಮ ಆಶಯಗಳನ್ನು ಅನುಸರಿಸಿ ನಡೆಯುವ ಕುಚೋದ್ಯಗಾರರು ಅಂತ್ಯಕಾಲದಿರುವರು ಎಂದು ಅವರು ನಿಮ್ಗೆ ಹೇಳಿದ್ದಾರಲ್ಲ. ಅವ್ರು ಹೇಳಿರುವಂಥ ಮಾತು ಏನಂತ ಹೇಳಿದ್ರೆ, ಕುಚೋದ್ಯಗಾರರು ಇರ್ತಾರೆ ಎಂಬುದಾಗಿ. ಅದರಿಂದ ಸುಳ್ಳು ಬೋಧಕರನ್ನು ಕಂಡುಕೊಳ್ಬೇಕಾಗಿರುವಂಥ ಸಂಗತಿ ಏನಂದರೆ, ನಮಗೆ ಬೇಕಾದದ್ದು 3 ವಿಷಯ ಪ್ರತ್ಯೇಕವಾಗಿ. ದೇವರ ವಾಕ್ಯದ ಜ್ಞಾನ ಬೇಕು, ನಮಗೆ ದೇವರ ಆತ್ಮನ ಸಹಾಯ ಬೇಕು, ಮತ್ತು ದೇವರ ಆತ್ಮನ ಸಹಾಯದಿಂದ ನಾವು ಕಂಡುಕೊಳ್ತೇವೆ ಸುಳ್ಳು ಬೋಧಕರು ಯಾರು ಎಂಬುದಾಗಿ, ಮತ್ತು ಅವರ ಫಲಗಳಿಂದ, ಅವರ ಕಾರ್ಯಗಳಿಂದ ಇವರು ಯಾರು ಎಂಬುದನ್ನು ಸಹ ಕಂಡುಕೊಳ್ಳುವುದಕ್ಕೆ ಸಾಧ್ಯತೆ ಉಂಟು. ಅದರಿಂದ ಈ ಸಂಗತಿಗಳಲ್ಲಿ ನಾವು ಏನಂದರೆ ಇಲ್ಲಿ ಯೂದನು ಹೇಳಬೇಕಾಗಿರುವಂಥ ಸತ್ಯ ಏನಂತ ಹೇಳಿದ್ರೆ, ಈ 2ನೇ ವಿಷಯದಲ್ಲಿ ಆಲೋಚನೆ ಮಾಡ್ತಿರುವಂಥದ್ದು ಏನಂತ ಹೇಳಿದ್ರೆ, ಭಕ್ತಿಗೆ ವಿರುದ್ಧವಾದಂಥ ಆಶಯಗಳನ್ನು ಅನುಸರಿಸುವಂಥ ಅನೇಕ ಕುಚೋದ್ಯಗಾರರು ಏನಂತೆ ಅಂತ್ಯಕಾಲಿರ್ತಾರೆ. ಸುಳ್ಳು ಬೋಧಕರು, ದೇವರಿಗೆ ಭಯ ಇಲ್ಲದವರು, ಅವರು ದೇವರ ವಾಕ್ಯದ ಕಡೆಗೆ ಅಸಡ್ಡೆ ಮತ್ತು ದೇವರ ವಿಷಯದಲ್ಲಿ ಅವ್ರಿಗೆ ಯಾವುದೇ ಒಂದು ರೀತಿಯಲ್ಲಿ ಭಯಭಕ್ತಿ ಇಲ್ಲದೆ ತಾತ್ಸಾರ ಮನೋಭಾವವುಳ್ಳವರಾಗಿರುವವರು. ಅಷ್ಟೇ ಅಲ್ಲ, ಭಕ್ತಿಗೆ ವಿರುದ್ಧವಾದ ಎಲ್ಲ ಕಾರ್ಯಗಳನ್ನು ಮಾಡುವಂಥವರೇ ಆಗಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಅನೇಕ ಸುಳ್ಳು ಬೋಧಕರು ಅಂದರೆ ಹಣದಾಶೆಯುಳ್ಳವರು, ಭೋಗಸ್ಥರು. ದೇವರು ಅನೇಕ ವೇಳೆ ಪೌಲನ್ನು ಮತ್ತು ಪೇತ್ರನು ಹೇಳಬೇಕಾದ್ರೆ ಹೊಟ್ಟೆಯೇ ಅವರ ದೇವರು ಎಂಬುದಾಗಿ ಸುಳ್ಳುಗಾರರಾಗಿ ಸ್ವಾರ್ಥಕ್ಕೆ ಒಳಪಟ್ಟು ಜೀವಿಸುವಂಥ ಸಂಗತಿಗಳನ್ನು ನೋಡ್ತೇವೆ. ಆದ್ದರಿಂದ ಇಂಥ ಒಂದು ಸನ್ನಿವೇಶಗಳಿಂದ, ಇಂಥವರಿಂದ ನಾವು ಪ್ರತ್ಯೇಕವಾಗಿರಬೇಕೆಂಬಂಥ ಸಂಗತಿಯನ್ನು ನೋಡ್ತೇವೆ. ಅದರಿಂದ ಪ್ರಿಯರೇ, ಈ ವಾಕ್ಯಗಳನ್ನು ಧ್ಯಾನಿಸುವಂಥ ಸಮಯದಲ್ಲಿ, ಈ ಕೊನೆಯ ದಿವಸ ನಾವು ಜೀವಿಸುವಾಗ ನಾವು ಎಷ್ಟರ ಮಟ್ಟಿಗೆ ನಾವು ಸೈತಾನನ ಬಲೆಗೆ, ಸುಳ್ಳು ಬೋಧಕರ ಬಲೆಗೆ ಬೀಳದಂತೆ ನಾವು ದೇವರ ಅನ್ಯೋನ್ಯತೆಯಲ್ಲಿ, ಐಕ್ಯತೆಯಲ್ಲಿ, ದೇವರ ವಾಕ್ಯದಲ್ಲಿ ನೆಲೆಗೊಂಡು ಕರ್ತನಲ್ಲಿ ಆನಂದಿಸ್ತಾ, ಕರ್ತನಲ್ಲಿ ಭಯಭಕ್ತಿಯುಳ್ಳವರಾಗಿ, ದೇವರ ಜ್ಞಾನದಲ್ಲಿ ದಿನೇ ದಿನೇ ಬೆಳೆಯಬೇಕೆಂಬುದಾಗಿ ಕರ್ತ ನಮಗೆ ತಿಳಿಯಪಡಿಸಿದ್ದಾನೆ. ಆದ್ದರಿಂದ ನನಗೆ ಅನೇಕ ವಿಷಯ ಹೇಳೋಕ್ಕೆ ಸಮಯ ಇಲ್ಲ, ನಿಲ್ಲಿಸ್ತಾ ಇದ್ದೇನೆ. ಆದ್ದರಿಂದ ದೇವರ ವಾಕ್ಯದಲ್ಲಿರುವ ಸತ್ಯಗಳನ್ನು ಗಮನಿಸಿರಿ. ಪರಿಶುದ್ಧಾತ್ಮ ಕೊಟ್ಟಿರುವ ಪರಿಶುದ್ಧಾತ್ಮನಿಂದ ನಡೆಸಲ್ಪಟ್ಟವರಾಗಿ ಆ ವಾಕ್ಯದ ಸತ್ಯತೆ ನೆಲೆಗೊಳ್ಳುವಾಗ, ದೇವರ ವಾಕ್ಯದ ಪ್ರಕಟಣೆ ನಮಗೆ ದೇವರು ಕೊಡುವಾಗ, ನೆಲೆಗೊಳ್ಳುವಾಗ ನಾವು ಎಷ್ಟೋ ರೀತಿಯಲ್ಲಿ ಎಲ್ಲ ದುರ್ಬೋಧನೆಗಳಿಂದ ಎಚ್ಚರಿಕೆಯಾಗಿ ಇರುವುದಕ್ಕೆ ದೇವರು ನನ್ನ ಕೃಪೆಯನ್ನು ಕೊಡ್ತಾನೆ. ಆ ರೀತಿಯಲ್ಲಿ ಕರ್ತನ ನಮ್ಮನ್ನು ಬಲಪಡಿಸಿ ಈ ವಾಕ್ಯಗಳಿಗೆ ನೋಡುವ ಪ್ರಕಾರ ಅಪೊಸ್ತಲರು ಹೇಳಿದಂಥ ಮಾತುಗಳನ್ನು, ದೇವರ ವಾಕ್ಯ ಹೇಳುವ ಪ್ರತಿ ಪತ್ರಿಕೆಗಳು ಏನು ಹೇಳಲ್ಪಟ್ಟಿದೆ ಅದನ್ನು ಓದುವಾಗ, ಧ್ಯಾನಿಸುವಾಗ ಅದು ನಾವು ಏನಂದರೆ ಸತ್ಯದ ಮಾರ್ಗದಲ್ಲಿ ನಡೆಯುವುದಕ್ಕೆ ದೇವರು ತನ್ನ ಕೃಪೆಯನ್ನು ಕೊಡುವನಾಗಿದ್ದ. ಆದ್ದರಿಂದ ಹೆಚ್ಚಾಗಿ ನಾವು ದೇವರ ವಾಕ್ಯವನ್ನು ಓದಿ ಅಭ್ಯಾಸ ಮಾಡುವುದನ್ನು ನಾವು ಕಲಿಯಬೇಕಾಗಿದೆ. ದೇವರ ರೀತಿಯಲ್ಲಿ ನಮ್ಮನ್ನು ಬಲಪಡಿಸಿ ನಡೆಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಯಾರ್ಯಾರು ಈ ವಾಕ್ಯವನ್ನು ಕೇಳಿದ್ದಾರೆ ಮತ್ತು ನಮ್ಮ ಜವಾಬ್ದಾರಿಕೆ ಈ ದಿವಸಗಳಲ್ಲಿ ಕರ್ತನ ಯೂದನು ಕೂಡ ಅಪೊಸ್ತಲರು ಹೇಳಿದಂಥ ಮಾತುಗಳನ್ನು ಜ್ಞಾಪಕ ಮಾಡಿಕೊಳ್ಳ್ರಿ. ನಿನ್ನ ವಾಕ್ಯದಲ್ಲಿ ಹೇಳಿರುವ ಪ್ರತಿ ಸಂಗತಿಗಳನ್ನು ನಾವು ಕರ್ತನ ಗಮನಿಸುವಾಗ ಇದು ನಮ್ಮನ್ನು ಸೈತಾನನ ಕಾರ್ಯಗಳಿಂದ, ಶೋಧನೆಗಳಿಂದ, ಸುಳ್ಳು ಬೋಧಕರಿಂದ ನಮ್ಮನ್ನು ತಪ್ಪಿಸಿ ಸತ್ಯದ ಮಾರ್ಗದಲ್ಲಿ ನಡೆಸುವಂಥದ್ದಾಗಿದೆ ಕರ್ತನೆ. ಆದ್ದರಿಂದ ಈ ದಿನಗಳಲ್ಲಿ ಕರ್ತನೆ, ನಮ್ಮ ಜವಾಬ್ದಾರಿಕೆಯಲ್ಲಿ ನಾವು ಯಥಾರ್ಥರಾಗಿ, ನಂಬಿಕಸ್ಥರಾಗಿ ನಿನ್ನ ವಾಕ್ಯದಲ್ಲಿ ನೆಲೆಗೊಂಡು ಜೀವಿಸುವಂತೆ ಒಬ್ಬೊಬ್ಬರನ್ನು ನೀನು ಬಲಪಡಿಸು. ನಮ್ಮ ಪ್ರಾರ್ಥನೆ ಕೇಳಿದ್ದೀವಿ. ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ತೇವೆ ತಂದೆಯೇ.
ಆಮೇನ್. ಸಂಭ್ರಮದಿಂದಲೇ ಹಾಡುವೆನು ನಾನು, ಯೇಸು ರಕ್ಷಕನ ಹೊಗಳುವೆನು. ಸಂಭ್ರಮದಿಂದಲೇ ಹಾಡುವೆನು ನಾನು, ಯೇಸು ರಕ್ಷಕನ ಹೊಗಳುವೆನು. ಕತ್ತಲೆ ಮಾರ್ಗದಿ ನಡೆಯುವ ನನ್ನನು, ಕತ್ತಲೆ ಮಾರ್ಗದಿ ನಡೆಯುವ ನನ್ನನು ಕನಿಕರದಿಂದಲೇ ಕರೆದಿದೆ ದೇವಾ, ಕನಿಕರದಿಂದಲೇ ಕರೆದಿದೆ ದೇವಾ.